ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಸೊ ಇವತ್ತಿನ ಟಾಪಿಕ್, ನಿಮ್ಮ ಪರ್ಸನ್ ನೆಕ್ಸ್ಟ್ ಏನು ಆ್ಯಕ್ಷನ್ ತೊಗೊತಾರೆ ಅಥವಾ ನೆಕ್ಸ್ಟ್ ಏನು ಮೂವ್ ಮಾಡ್ತಾರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ. ಇದು ಜನರಲ್ ರೀಡಿಂಗ್ಸ್ ಮತ್ತು ಯು ಕ್ಯಾನ್ ಅಪ್ಲೈ ಟು ಯುವರ್ ಬಾಯ್ ಫ್ರೆಂಡ್, ಯುವರ್ ಗರ್ಲ್ ಫ್ರೆಂಡ್, ಯುವರ್ ಕ್ರಶ್. ಇದು ಜೆಂಡರ್ ಸ್ಪೆಸಿಫಿಕ್ ರೀಡಿಂಗ್ಸ್ ಅಲ್ಲ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಅವರ ಬೇಸಿಕಲಿ ಓವರ್ ಆಲ್ ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಏನು ಅಥವಾ ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡ್ತಾರೆ, ನೆಕ್ಸ್ಟ್ ಮೂವ್ ಏನು ಮಾಡ್ತಾರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ, ಅದನ್ನು ನೋಡೋಣ. ಸೊ ಇದರಲ್ಲಿ ಇಟ್ ವಿಲ್ ಬಿ ಅ ಪಿಕ್ ಅ ಕಾರ್ಡ್ ರೀಡಿಂಗ್. 2 ಪೈಲ್ಸ್ ಇದೆ, ನಿಮ್ಮ ಪೈಲ್ಸ್ನ ಚೂಸ್ ಮಾಡಿ. ಸೊ ಯು ಹ್ಯಾವ್ ಪೈಲ್ 1 ಫಾರ್ ದಿಸ್ ಯೆಲ್ಲೋ ಬ್ರೇಸ್ಲೆಟ್, ಸಿಟ್ರಿನ್ ಬ್ರೇಸ್ಲೆಟ್, and you have pile 2 for this white bracelet. Okay, ಇದು pile 1 and pile 2. ಸೊ ನಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ರೀಡಿಂಗ್ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಮತ್ತು ನಿಮ್ಗೆ ಯಾವ ಟಾಪಿಕ್ ಮೇಲೆ ರೀಡಿಂಗ್ಸ್ ಬೇಕು ಅನ್ನೋದನ್ನು ಹೇಳಿ. ಸೊ ನಿಮ್ಮ ಕಮೆಂಟ್ಸ್ ಮೇಲೆ ಐ ಟ್ರೈ ಟು ಬ್ರಿಂಗ್ ಮೋರ್ ಟ್ಯಾರೋ ಕಂಟೆಂಟ್ ಫಾರ್ ದಿಸ್. ಆ್ಯಂಡ್ ಆಲ್ಸೋ ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡಿ. ದರ್ ಇಸ್ ಅ ಟ್ಯಾರೋ ಸೇಲ್ ನಡೀತಾ ಇದೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಆಪರ್ಚುನಿಟಿ. ಇಟ್ ಈಸ್ ಓನ್ಲಿ ಫಾರ್ ನೆಕ್ಸ್ಟ್ 3 days. ನೆಕ್ಸ್ಟ್ 3 daysಲ್ಲಿ ನಿಮಗೆ ಫೈನಾನ್ಸಸ್, ರಿಲೇಷನ್ಶಿಪ್ ಅಥವಾ ಕರಿಯರ್ ಬಗ್ಗೆ ಏನೇ ಕ್ವೆಶನ್ ಇದ್ರೂ ಕೇಳಿ ನಿಮ್ಮ ಪರ್ಸ್ನಲ್ ರೀಡಿಂಗ್ನ ತೊಗೊಬೋದು. ಆ್ಯಂಡ್ ದೀಸ್ ಆರ್ ಜನರಲ್ ರೀಡಿಂಗ್ಸ್. ಎಲ್ಲರಿಗೂ ರೆಸೊನೇಟ್ ಆಗಬೇಕು ಅಂತ ಏನಿಲ್ಲ. ನಿಮ್ಗೆ ರೆಸೊನೇಟ್ ಆದರೆ ಟೇಕ್ ದ ಮೆಸೇಜ್. ಅದರ್ವೈಸ್ ಬೇರೆ ವಿಡಿಯೋಸ್ ಇದೆ ಈ ಚಾನಲಲ್ಲಿ, ಅದನ್ನು ಚೆಕ್ ಮಾಡ್ಬೋದು. ಅಥವಾ ಬೇರೆ ಟ್ಯಾರೋ ರೀಡರ್ನ ಬೇರೆ ವಿಡಿಯೋಸ್ ಕೂಡ ಚೆಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್ ವಿತ್ ಪೈಲ್ 1. ಯಾರ್ಯಾರು ಯೆಲ್ಲೋ ಬ್ರೇಸ್ಲೆಟ್ ಚೂಸ್ ಮಾಡಿದ್ದೀರಾ ಅವ್ರ ರೀಡಿಂಗ್ ನೋಡೋಣ. ಲೆಟ್ ಸ್ಟಾರ್ಟ್. ಪೈಲ್ 1, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ, ಮೆಡಿಟೇಟ್, ರಿಲ್ಯಾಕ್ಸ್ ಆ್ಯಂಡ್ ಟೇಕ್ ಅ ಡೀಪ್ ಬ್ರೀತ್. ಆ್ಯಂಡ್ ಈ ರೀಡಿಂಗಲ್ಲಿ ಬರೋ ಮೆಸೇಜಸ್ನ ರಿಸೀವ್ ಮಾಡಿ. ಪೈಲ್ 1, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಆ್ಯಕ್ಷನ್ ತೊಗೊತಾರೆ, ನೆಕ್ಸ್ಟ್ ಏನು ಮೂವ್ ಮಾಡ್ತಾರೆ, ಅವ್ರ ಮೈಂಡಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ದ ರೀಡಿಂಗ್. ಓಕೆ ಓಕೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಇದ್ದಾರೆ. ಆಲ್ರೆಡಿ ಕಾರ್ಡ್ಸ್ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಸೊ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್ನಿನ ಪಾಸ್ಟ್ ಎನರ್ಜೀಸ್ನ ನಾವು ನೋಡೋಕ್ಕೆ ಹೋದರೆ, ವಿ ಹ್ಯಾವ್ 9 of Wands and we have 8 of Wands. ಸೊ ಪಾಸ್ಟ್ ಎನರ್ಜೀಸಲ್ಲಿ ನೋಡಿದ್ರೆ ಅವರು ನಿಮ್ಮ ಹತ್ರ ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಯು ಮೈಟ್ ಹ್ಯಾವ್ ಹ್ಯಾಡ್ ಅ ವೆರಿ ಗುಡ್ ಕಮ್ಯುನಿಕೇಷನ್ ವಿತ್ ಯುವರ್ ಪರ್ಸನ್. ವೆದರ್ ಇಟ್ ಇಟ್ಸ್ ಕಾಲ್ ಇರ್ಬೋದು, ವೆದರ್ ಇಟ್ ಇಸ್ ಟೆಕ್ಸ್ಟ್ ಇರ್ಬೋದು. ಕೆಲವೊಂದು ಕೇಸಸಲ್ಲಿ, ಕೆಲವೊಂದು ಸಿನಾರಿಯೋಲ್ಲಿ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಆಗಿರುತ್ತೆ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿದ್ರೂ ಅಥವಾ ಲಾಂಗ್ ಡಿಸ್ಟೆನ್ಸ್ ಫ್ರೆಂಡ್ಶಿಪ್ ಆದ್ರೂ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ವಾಂಟ್ ಟು ಕ್ಲಾರಿಫೈ 9 of Wands. ಓಕೆ ಓಕೆ ಸೊ ಅವ್ರ ಕಮ್ಯುನಿಕೇಷನ್, ಅವ್ರು ಯಾವ ಒಂದು ಸಂದರ್ಭದಲ್ಲಿ ನಿಮ್ಮ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಅಂದರೆ, ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಾ ಇರುತ್ತೆ. ಅವರ ಪರ್ಸ್ನಲ್ ಲೈಫ್ ಆಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ಅದರಲ್ಲಿ ತುಂಬ ಟರ್ಬುಲೆನ್ಸ್ ಅಥವಾ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಆ ಟೈಮಲ್ಲಿ ನಿಮ್ಮಿಬ್ಬರ ಪರಿಚಯ ಆಗಿರುತ್ತೆ ಆ್ಯಂಡ್ ಕಮ್ಯುನಿಕೇಷನ್ ಚೆನ್ನಾಗಿ ನಡೆದಿದೆ ಪಾಸ್ಟ್ ಎನರ್ಜಿಯಲ್ಲಿ. ಓಕೆ, ಆ್ಯಂಡ್ ದೆನ್ ಪ್ರೆಸೆಂಟಲ್ಲಿ ಓಕೆ ಅವರು ಇನ್ನೂ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಹತ್ರ ಅಷ್ಟೊಂದು ಓಪನಾಗಿ ಮಾತಾಡ್ತಾ ಇರೋದಿಲ್ಲ. ಸ್ವಲ್ಪ ಡಿಫೆನ್ಸಿವ್ ಆಗಿರ್ಬೋದು ಕರೆಂಟ್ ಎನರ್ಜೀಸಲ್ಲಿ. ಆ್ಯಂಡ್ ನಿಮಗೆ ಆಶ್ಚರ್ಯ ಆಗ್ಬೋದು
ಮುಂಚೆ ಚೆನ್ನಾಗೇ ಮಾತಾಡ್ತಾ ಇದ್ರಲ್ಲ, ಇವಾಗ ಕಮ್ಯುನಿಕೇಷನಲ್ಲಿ ಏನಕ್ಕೆ ಇಷ್ಟೊಂದು ಗ್ಯಾಪ್ ಇದೆ, ಕಂಪ್ಲೀಟಾಗಿ ಓಪನ್ ಅಪ್ ಆಗ್ತಾ ಇರಲ್ಲ ಅಥವಾ ಕಡಿಮೆ ಮಾತಾಡ್ತಾ ಇರ್ತಾರೆ. ಸೊ ಯು ಮೈಟ್ ಹ್ಯಾವ್ ದಿಸ್ ಮೈಟ್ ಹ್ಯಾವ್ ಕಮ್ ಫ್ರಮ್ ನೋವೇರ್, ಔಟ್ ಆಫ್ ಬ್ಲೂ ಇಂದ ಬಂದಿರ್ಬೋದು. ಸೊ ನಿಮಗೆ ಸ್ವಲ್ಪ ಆ್ಯಂಕ್ಷಿಯಸ್ನೆಸ್, ಆ್ಯಂಗ್ಸೈಟಿ ಅಥವಾ ಯೋಚನೆ ಆಗಿರ್ಬೋದು ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ. ಬಟ್ ಫ್ರೆಂಡ್ಸ್, ಡೋಂಟ್ ವರಿ, ವೆರಿ ಗುಡ್ ಎನರ್ಜೀಸ್ ಆರ್ ಕಮ್ಮಿಂಗ್ ಟುವರ್ಡ್ಸ್ ಯು. ಓಕೆ, ನೆಕ್ಸ್ಟ್ ಫ್ಯೂಚರ್ ಸದ್ಯದಲ್ಲೇ ಇನ್ 1 or 2 months ದ ಎನರ್ಜೀಸ್ ವಿಲ್ ಚೇಂಜ್. ಆ್ಯಂಡ್ 10 of Cups ಇದೆ. ಅವರು ಇವಾಗ ಯೋಚನೆ ಮಾಡ್ತಾ ಇರ್ಬೋದು, ಕಾಂಟಂಪ್ಲೇಷನ್ ಮಾಡ್ಬೋದು, ಬಟ್ ರೆಸ್ಟ್ ಅಶ್ಯೂರ್ಡ್ ಅವ್ರು ಅಪ್ರೋಚ್ ಮಾಡ್ತಾರೆ. ಆ್ಯಂಡ್ ದೇ ಸಿ ಲಾಂಗ್ ಟರ್ಮ್ ವಿತ್ ಯು. ಅಂದರೆ ಈಗ ಸದ್ಯದಲ್ಲಿ ಕಮಿಟ್ಮೆಂಟ್ ಇಲ್ಲ ಅಂದರೆ ದೇ ಥಿಂಕ್ ಆಫ್ ಕಮಿಟ್ಮೆಂಟ್ ಆಲ್ಸೋ. ಆ್ಯಂಡ್ ನಿಮ್ಮಿಂದ ಅವ್ರಿಗೆ ಜೆನ್ಯೂನ್ ಹ್ಯಾಪಿನೆಸ್ ಆ್ಯಂಡ್ ಲವ್ ಕೂಡ ಸಿಗುತ್ತೆ. ನಿಮ್ಮ ಬಿಯಾಂಡ್ ಅವ್ರು ಏನೂ ಯೋಚನೆ ಮಾಡ್ತಾ ಇಲ್ಲ. ಹೇಗೆ ಮೂವ್ ಮಾಡಬೇಕು ಆ್ಯಂಡ್ ಹೇಗೆ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ವಿತಿನ್ 1 or 2 months ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಪ್ರಪೋಸಲ್ ಫ್ರಮ್ ದೆಮ್. ಓಕೆ, ಆ್ಯಂಡ್ ಇವಾಗ ಏನು ಡಿಫೆನ್ಸಿವ್ ಆ್ಯಂಡ್ ಸ್ಟ್ರಿಕ್ಟ್ ಎನರ್ಜಿ ಇದೆ ಅದನ್ನು ಬಿಟ್ಟು ದೇ ವಿಲ್ ಬಿ ಇನ್ ದೇರ್ ನ್ಯಾಚುರಲ್ ಫಾರ್ಮ್. ಚೈಲ್ಡ್ ಲೈಕ್ ಎನರ್ಜಿ, ಮಗು ಥರ ಎನರ್ಜಿ ಅಲ್ಲಿ ಚೇಂಜ್ ಆಗ್ತಾರೆ. ದೇ ವಿಲ್ ಬಿ ಓಪನ್ ಆ್ಯಂಡ್ ದೇ ವಿಲ್ ಬಿ ಹ್ಯಾಪಿ. ದೇ ವಿಲ್ ಕಮ್ ಟುವರ್ಡ್ಸ್ ಯು, ನಿಮ್ಮ ಹತ್ರ ಬರ್ತಾರೆ. ಓಕೆ, ಸೊ ಈಗ ಏನಕ್ಕೆ ಅಷ್ಟೊಂದು ಓಪನ್ ಅಪ್ ಆಗಿಲ್ಲ ಅಂದರೆ ದೆರ್ ಆರ್ ಇನ್ಫ್ಲೂಯೆನ್ಸಸ್ ಅವರ ಸರ್ಕಲಲ್ಲಿ, ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಒಬ್ಬರಾಗಲಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಅವರು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಓಕೆ, ಆ್ಯಂಡ್ ಅವ್ರಿಗೆ ಗೊತ್ತಿದೆ ದೇ ಶುಡ್ ನಾಟ್ ಕೀಪ್ ಯು ಹ್ಯಾಂಗಿಂಗ್ ಫಾರ್ ಲಾಂಗ್ ಟೈಮ್. ತುಂಬ ಜಾಸ್ತಿ ವೆಯ್ಟ್ ಮಾಡಿಸ್ಬಾರ್ದು, ಅದರ್ವೈಸ್ ಥಿಂಗ್ಸ್ ವಿಲ್ ಗೋ ಔಟ್ ಆಫ್ ಕಂಟ್ರೋಲ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದು ಫಿಯರ್ ಕೂಡ ಇದೆ. ಸೊ ದೇ ವಿಲ್ ನಾಟ್ ಕೀಪ್ ಯು ವೇಟಿಂಗ್ ಫಾರ್ ಲಾಂಗ್ ಟೈಮ್, ಜಾಸ್ತಿ ಟೈಮ್ ವೇಟ್ ಮಾಡಿಸೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿತಿನ್ 2 to 3 months ಪ್ರಪೋಸ್ ಮಾಡ್ತಾರೆ. ಆ್ಯಂಡ್ ಫೈನಲಿ ವಿತಿನ್ 6 months ಅವರು ಆ್ಯಕ್ಷನ್ ತೊಗೊತಾರೆ. ಆಫ್ಟರ್ ಒನ್ಸ್ ದೇ ಹ್ಯಾವ್ ಪ್ರಪೋಸ್, ಹೇಗೆ ಫೈನಲೈಸ್ ಮಾಡಬೇಕು, ಏನು ಮಾಡಬೇಕು, ಹೇಗೆ ಲೈಫ್ ಪ್ಲ್ಯಾನ್ ಮಾಡಬೇಕು ಅನ್ನೋ ಆ್ಯಕ್ಷನ್ಸ್ ಎಲ್ಲ ತೊಗೊತಾರೆ. ಅವರು ಸೀರಿಯಸ್ ಆಗ್ತಾರೆ ಟು ಪ್ಲ್ಯಾನ್ ಯುವರ್ ಆಲ್ ಲೈಫ್. ಓಕೆ, ಕರಿಯರ್ ಚೇಂಜಸ್ ಕೂಡ ಇದೆ. ಫೈನಾನ್ಸಸ್ ಆ್ಯಂಡ್ ಕರಿಯರ್ ಆ್ಯಂಡ್ ಪರ್ಸ್ನಲ್ ಲೈಫ್, ರಿಲೇಷನ್ಶಿಪ್ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಅವರು. ದಿಸ್ ಈಸ್ ಓವರ್ ಆಲ್ ಎನರ್ಜಿ ಆ್ಯಂಡ್ ಥಿಂಗ್ಸ್ ವಿಲ್ ಚೇಂಜ್ ಇನ್ 2 to 6 months. ಇದು ಅವರ ಎನರ್ಜೀಸ್. ಆ್ಯಂಡ್ ಎಸ್, ಬೇರೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಇಲ್ಲ, ಅದನ್ನು ಯೋಚನೆ ಮಾಡೋವಂಥದ್ದು ಬೇಕಾಗಿಲ್ಲ. ದೇ ಥಿಂಕ್ ಓನ್ಲಿ ಅಬೌಟ್ ಯು ಆ್ಯಂಡ್ ದೇ ಸಿ ಯು ಆ್ಯಸ್ ಎ ವೈಫ್ ಮೆಟೀರಿಯಲ್. ಆಲ್ರೆಡಿ ಆ ಥರ ನೋಡ್ತಾರೆ, ಪಾರ್ಟ್ನರ್ ವಿಷನಲ್ಲಿ ನೋಡ್ತಾರೆ. ಸೊ ಯು ಆರ್ ಅವರು ನಿಮ್ಮನ್ನ ಟ್ರಸ್ಟ್ ಕೂಡ ಮಾಡ್ತಾರೆ. ದೇ ಥಿಂಕ್ ಯು ಆರ್ ವೆರಿ ಟ್ರಸ್ಟ್ ವರ್ತಿ, ನಂಬೋದು, ಯು ಆರ್ ವೆರಿ ರಿಲಯಬಲ್ ಅಂತಲೂ ಯೋಚನೆ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ದೇ ವಾಂಟ್ ಎ ನ್ಯೂ ಬಿಗಿನಿಂಗ್ ವಿತ್ ಯು. ಓಕೆ, ಒಂದು ಹೊಸ ಬಿಗಿನಿಂಗ್ ಬರುತ್ತೆ ಫ್ರಮ್ ಯೂನಿವರ್ಸ್ ಆಲ್ಸೋ, ಅವರು ಕೂಡ ಪ್ಲ್ಯಾನ್ ಮಾಡ್ತಾರೆ. ಸೊ ದೇರ್ ನೆಕ್ಸ್ಟ್ ಮೂವ್ ಟುವರ್ಡ್ಸ್ ಯು, ಡೆಫಿನೆಟ್ಲಿ ಇಟ್ಸ್ ಪಾಸಿಟಿವ್ ಆ್ಯಂಡ್ ದೇ ವಿಲ್ ಅಪ್ರೋಚ್ ಯು ಫಾರ್ ನೆಕ್ಸ್ಟ್ ಲೆವೆಲ್ ಇನ್ ರಿಲೇಷನ್ಶಿಪ್. ಓಕೆ, ಕೆಲವು ಏಂಜಲ್ ಗೈಡೆನ್ಸ್ ನೋಡೋಣ. ಏಂಜಲ್ ಗೈಡೆನ್ಸ್ ಫಾರ್ ದಿಸ್ ಕನೆಕ್ಷನ್. ಓಕೆ, ರಿಕವರಿ. ಸೊ ಏನಾದರೂ ಒಂದು ಟರ್ಬುಲೆನ್ಸ್ ಈಗ ನಡೀತಾ ಇದ್ದರೆ ಡೆಫಿನೆಟ್ಲಿ ಯುವರ್ ಕನೆಕ್ಷನ್ ವಿಲ್ ರಿಕವರ್. ಲೆಟ್ಸ್ ಪಿಕ್ ಒನ್ ಮೋರ್ ಕಾರ್ಡ್. ಬಿ ಪಾಸಿಟಿವ್. ನಿಮ್ಮ ರೀಡಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಪಾಸಿಟಿವ್ ಮೆಸೇಜಸ್. ಬಿ ಪಾಸಿಟಿವ್ ಫ್ರೆಂಡ್ಸ್. ನಿಮ್ಮ ಪರ್ಸನ್ಗೆ ಸ್ವಲ್ಪ ಟೈಮ್ ಕೊಡಿ, ಬಿ ಪೇಷೆಂಟ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಓಕೆ, ಸೊ ಈಗ ಪೈಲ್ 2 ರೀಡಿಂಗ್ ಚೆಕ್ ಮಾಡೋಣ. ಸೊ ಪೈಲ್ 2, ಯಾರು ಈ ವೈಟ್ ಬ್ರೇಸ್ಲೆಟ್ ಚೂಸ್ ಮಾಡಿದ್ದೀರಾ ನಿಮ್ಮ ಪೈಲ್ ಚೆಕ್ ಮಾಡೋಣ. ಓಕೆ, ಸೊ ಪೈಲ್ 2, ನಿಮ್ಮ ಪರ್ಸನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ರಿಲ್ಯಾಕ್ಸ್, ಟೇಕ್ ಅ ಡೀಪ್ ಬ್ರೀತ್, ಪ್ಲೀಸ್ ಮೆಡಿಟೇಟ್ ಇಫ್ ರಿಕ್ವೈರ್ಡ್. ಓಕೆ, ಅವ್ರ ಬಗ್ಗೆ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಸಿ ವಾಟ್ ಮೆಸೇಜಸ್ ಯೂನಿವರ್ಸ್ ಹ್ಯಾಸ್ ಟು ಗಿವ್. ಅವ್ರು ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಅಪ್ಲಿಕಬಲ್ ಟು ಯುವರ್ ಬಾಯ್ ಫ್ರೆಂಡ್, ಯುವರ್ ಕ್ರಶ್. ಮುಂದೆ ಏನಾಗಬೇಕು ಅನ್ನೋ ಯೋಚನೆ ನಿಮ್ಗೆ ಕಾಡ್ತಾ ಇದ್ದರೆ ವಿಲ್ ಗೆಟ್ ದ ಮೆಸೇಜಸ್ ಫ್ರಮ್ ಯೂನಿವರ್ಸ್ ಗಾಡ್ ಥ್ರೂ ಟ್ಯಾರೋ. ಓಕೆ,
ಫ್ರೆಂಡ್ಸ್, ನಿಮ್ಮ ಕಾರ್ಡ್ಸ್ನ ಫುಲ್ ಮಾಡಿದ್ದೀನಿ ನಾನು. ಸೊ ಲೆಟ್ಸ್ ಗೋ ಥ್ರೂ ಯುವರ್ ಕಾರ್ಡ್ಸ್. ಫಸ್ಟ್ ನಿಮ್ಮ ಮತ್ತು ನಿಮ್ಮ ಪರ್ಸನಿನ ಪಾಸ್ಟ್ ಎನರ್ಜೀಸ್ನ ನೋಡೋಣ, ಅಥವಾ ನಿಮ್ಮ ಪರ್ಸನ್ ಪಾಸ್ಟಲ್ಲಿ ನಿಮ್ಮ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ನಿಮ್ಮ ಒಂದು ಕನೆಕ್ಷನ್ ಫ್ರೆಂಡ್ಶಿಪ್ಪಿಂದ ಸ್ಟಾರ್ಟ್ ಆಗಿರ್ಬೋದು. ಇಟ್ಸ್ ನಾಟ್ ಲೈಕ್ ಲವ್ ಅಟ್ ಫಸ್ಟ್ ಸೈಟ್ ಆರ್ ಎನಿಥಿಂಗ್. ಫ್ರೆಂಡ್ಶಿಪ್ ಆ್ಯಂಡ್ ಮ್ಯೂಚುವಲ್ ಫ್ರೆಂಡ್ಶಿಪ್ಸ್ ಈ ಥರ ಸ್ಟಾರ್ಟ್ ಆಗಿರ್ಬೋದು. ಅವ್ರು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಬಟ್ ನಾಟ್ ಲೈಕ್ ಇಮಿಡಿಯೇಟ್ಲಿ ಫಿಲ್ಮಿ ರೊಮ್ಯಾನ್ಸ್ ಥರ ಅಲ್ಲ. ನಿಮ್ಮ ಹತ್ರ ಇದ್ದಾಗ ದೇ ವಿಲ್ ಫೀಲ್ ವೆರಿ ರಿಲೀವ್ಡ್, ವೆರಿ ಝೆನ್ ಮೋಡಲ್ಲಿ ಇರ್ತಾರೆ. ಆ್ಯಂಡ್ ಯು ಗಿವ್ ಅ ಲಾಡ್ ಆಫ್ ಕೈಂಡ್ನೆಸ್ ಆ್ಯಂಡ್ ರಿಲ್ಯಾಕ್ಸ್ಡ್ ಫೀಲಿಂಗ್ ಟು ದೆಮ್. ಸೊ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರ ಫೀಲಿಂಗ್ಸ್ ಚೇಂಜ್ ಆಗಿ ನೀವೇ ಅವ್ರಿಗೆಲ್ಲ ವಿಶ್ ಫುಲ್ಫಿಲ್ಮೆಂಟ್, ಡ್ರೀಮ್ ಕಮ್ ಟ್ರೂ. ಅಂದರೆ ದೇ ಹ್ಯಾವ್ ಎನ್ ಐ ಆನ್ ಯು, ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಇರಬೇಕು ಅನ್ನೋದೇ ಅವ್ರ ಡ್ರೀಮ್ ಥರ ಅವರ ಮನಸ್ಸು ಚೇಂಜ್ ಆಗಿದೆ. ಓಕೆ, ದಿಸ್ ಇಸ್ ದೇರ್ ಫೀಲಿಂಗ್ಸ್. ಸೇ ಇನ್ ಪಾಸ್ಟ್ 1 or 2 months ಈ ಥರ ಎನರ್ಜೀಸ್ ಇದೆ. ಫ್ರೆಂಡ್ಶಿಪ್ಪಿಂದ ದೇರ್ ಫೀಲಿಂಗ್ಸ್ ಹ್ಯಾವ್ ಗ್ರ್ಯಾಜುಲಿ ಚೇಂಜ್ ಆ್ಯಂಡ್ ನೀವು ಒಂಥರ ಅವ್ರ ವಿಶ್ ಫುಲ್ಫಿಲ್ಮೆಂಟ್ ಥರ ಆಗಿರ್ತೀರ. ಪ್ರೆಸೆಂಟ್ ಎನರ್ಜೀಸಲ್ಲಿ ಫ್ರೆಂಡ್ಸ್, ಸೊ ಅಗೇನ್ ಪ್ರೆಸೆಂಟ್ ಎನರ್ಜೀಸಲ್ಲಿ ದೆರ್ ಇಸ್ ಅ ಡ್ರಾಸ್ಟಿಕ್ ಚೇಂಜ್. ಓಕೆ, ಈಗ ಎಲ್ಲ ಕ್ಲಾರಿಟಿ ಬಂದಮೇಲೆ ದೇ ಶುಡ್ ಐಡಿಯಲಿ ಟೇಕ್ ಸಮ್ ಆ್ಯಕ್ಷನ್. ನಿಮಗೆ ಹೇಳೋದಾಗಲಿ, ಅಥವಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಕೇಳೋದಾಗಲಿ, ಅಥವಾ ನಿಮ್ಮಿಬ್ಬರಿಗೆ ಮ್ಯೂಚುವಲಿ ಏನು ಪ್ಲ್ಯಾನ್ ಮಾಡಬೇಕು ಅನ್ನೋದಾಗಲಿ, ದೇ ಹ್ಯಾವ್ ಟು ಡೂ. ಓಕೆ, ದೇ ಹ್ಯಾವ್ ಟು ಟೇಕ್ ಅನ್ ಆ್ಯಕ್ಷನ್ ತೊಗೋಬೇಕು. ಆದರೆ ಅವರು ಆ್ಯಕ್ಷನ್ ತೊಗೊತಾ ಇಲ್ಲ. ಸೊ ಬಿವೇರ್ ಫ್ರೆಂಡ್ಸ್, ಇದರಲ್ಲಿ ಏನೋ ಒಂದು ಮೋಸ ಇರ್ಬೋದು ಅಥವಾ ಸುಳ್ಳಿರ್ಬೋದು ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ. ಅವ್ರು ಕಂಪ್ಲೀಟ್ 100% ನಿಮ್ಮ ಹತ್ರ ಆನೆಸ್ಟ್ ಆಗಿಲ್ಲ. ಸೊ ಇದರಲ್ಲಿ ಏನಕ್ಕೆ ಈ ಥರ ಆಗ್ತಾಯಿದೆ ಅಂದರೆ, ದೇ ಹ್ಯಾವ್ ಎ ಚಾಯ್ಸ್ ಟು ಮೇಕ್. ಒಂದು ಕಡೆ ನೀವಿದ್ದೀರಾ, ಯು ಆರ್ ಲೈಕ್ ಆನ್ ಹೈಪರ್ ಇಂಡಿಪೆಂಡೆಂಟ್ ಸೆಲ್ಫ್ ಬಿಲ್ಡ್ ವುಮೆನ್. ನೀವು ಅದು ಪ್ರೊಫೆಷ್ನಲ್ ಆಗಿರ್ಬೋದು, ಅಥವಾ ನೀವು ಒಂದು ಬಿಸ್ನೆಸ್ ಓನ್ ಮಾಡ್ತಾ ಇರ್ಬೋದು. ಬಟ್ ನೀವು ತುಂಬ ಇಂಡಿಪೆಂಡೆಂಟ್ ಇಮೋಷ್ನಲಿ ಆ್ಯಂಡ್ ಫೈನಾನ್ಷಿಯಲಿ. ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ, ಕ್ಲಿಂಗ್ ಆಗೋದಿಲ್ಲ, ಮೈಂಡ್ ಗೇಮ್ಸ್ ಆಡೋದಿಲ್ಲ. ಒಂದು ಕಡೆ ನೀವಿದ್ದೀರಾ. ಓಕೆ, ಆ್ಯಂಡ್ ಒನ್ ಮೋರ್ ಸೈಡ್ ಫ್ರೆಂಡ್ಸ್, ದೆರ್ ಇಸ್ ಅನದರ್ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಆಲ್ಸೋ. ಓಕೆ, ಇನ್ನೊಂದು ಪರ್ಸನಿಂದನೂ ಅವರು ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ಓಕೆ, ಅವ್ರ ಸರ್ಕಲಲ್ಲಿ ಬೇರೆ ಒಬ್ಬರು ಇದೆ, ಬೇರೆ ಒಂದು ಪರ್ಸನಿಂದನೂ ಅವ್ರಿಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇದೆ. ಸೊ ದೇ ಹ್ಯಾವ್ ಟು ಚೂಸ್ ಬಿಟ್ವೀನ್ ನೀವು ಅಥವಾ ಇನ್ನೊಂದು ಪರ್ಸನಲ್ಲಿ ಅವ್ರು ಚೂಸ್ ಮಾಡಬೇಕು. ಸೊ ಅದಕ್ಕೆ ಅವರು ಆ್ಯಕ್ಷನ್ ತೊಗೊತಾ ಇಲ್ಲ. ಓಕೆ, ಇನ್ ಫ್ಯೂಚರಲ್ಲಿ ಆಲ್ಸೋ ಅಪ್ಕಮಿಂಗ್ 1 or 2 months ಸ್ವಲ್ಪ ನೀವು ಅವ್ರು ಡಿಸ್ಟೆನ್ಸ್ ಆಗ್ತಾರೆ, ನಿಮ್ಮಿಂದ ಡಿಸ್ಟೆನ್ಸ್ ಆಗ್ತಾರೆ, ದೂರ ಆಗ್ತಾರೆ. ಯಾಕಂದರೆ ದೇ ವಿಲ್ ಟೇಕ್ ದೇರ್ ಟೈಮ್ ಟು ಥಿಂಕ್. ಅವ್ರು ಸ್ವಲ್ಪ ಸೋಲ್ ಸರ್ಚಿಂಗ್ ಮಾಡ್ತಾರೆ. ಅವ್ರಿಗೇನು ಬೇಕೋ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಸದ್ಯದಲ್ಲಿ. ದೇ ಆರ್ ಕಾನ್ಫ್ಲಿಕ್ಟ್. ಮುಂಚೆ ಯು ಆರ್ ದ ಚಾಯ್ಸ್, ನೌ ದೇ ಆರ್ ಡಿಸ್ಟ್ರಾಕ್ಟೆಡ್ ಬೈ ಅನದರ್ ಚಾಯ್ಸ್. ಅವ್ರಿಗೇನು ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರು ಐಸೋಲೇಟ್ ಆಗ್ತಾರೆ, ಒಂಟಿಯಾಗಿರೋದಕ್ಕೆ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಥಿಂಕ್ ವಾಟ್ ಈಸ್ ದಟ್ ದೇ ವಾಂಟ್. ನಿಮ್ಮ ಹತ್ರ ಏನೋ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ ಅಲ್ಲ. ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಅ ಕ್ಲಾರಿಟಿ ಅವ್ರಿಗೇನು ಬೇಕು ಅನ್ನೋದು. ಎಕ್ಸ್ಕ್ಯೂಸ್ ಮಿ. ಓಕೆ, ನೀವು ಪ್ಲೀಸ್ ಬಿ ಪೇಷಂಟ್. ಆ ಟೈಮಲ್ಲಿ ಬಿ ಪೇಷಂಟ್. ಆ್ಯಂಡ್ ನಿಮಗೆ ಕಂಪ್ಲೀಟ್ ಫ್ರೀ ವಿಲ್ ಇದೆ. ನೀವು ಬೇಕಂದರೆ ವೆಯ್ಟ್ ಮಾಡ್ಬೋದು, ಅದರ್ವೈಸ್ ಯು ಕ್ಯಾನ್ ಮೂವ್ ಆನ್ ಆ್ಯಂಡ್ ಪ್ಲ್ಯಾನ್ ಯುವರ್ ಲೈಫ್. ಓಕೆ, ಬೇರೆಯವರು ಯೋಚನೆ ಮಾಡ್ತಾ ಇದ್ದಾರೆ, ಕ್ಲಾರಿಟಿ ಇಲ್ಲ ಅಂದರೆ ಯು ನೀಡ್ ನಾಟ್ ಪುಟ್ ಯುವರ್ ಲೈಫ್ ಆನ್ ಹೋಲ್ಡ್. ಓಕೆ, ಬಿ ಪೇಷಂಟ್ ಆ್ಯಂಡ್ ಕ್ಯಾರಿ ಆನ್ ವಿತ್ ಯುವರ್ ಲೈಫ್. ಓಕೆ, ಆ್ಯಂಡ್ ಅವ್ರಿಗೆ ದಿನ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ದಟ್ ಯು ಆರ್ ಜನರಸ್. ನಿಮ್ಮ ಹತ್ರನೇ ಅವ್ರಿಗೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇತ್ತು. ಅವರ ಪ್ರತಿಯೊಂದು ಇಮೋಷನ್ಸ್ಗೆ ನೀವು ರೆಸ್ಪಾಂಡ್ ಮಾಡ್ತೀರಾ, ಸ್ಪಂದಿಸ್ತೀರಾ. ದೆರ್ ಇಸ್ ಎನ್ ಜನರಾಸಿಟಿ. ನೀವು ತುಂಬ ಓಪನ್ ಆ್ಯಂಡ್ ಧಾರಾಳವಾಗಿರ್ತೀರ. ಬಟ್ ದೇ ಮೈಟ್ ನಾಟ್ ಗೆಟ್ ಇಟ್ ಫ್ರಮ್ ದ ಅದರ್ ಪರ್ಸನ್. ಈ ರಿಯಲೈಸೇಷನ್ ಅವ್ರಿಗಾಗುತ್ತೆ ದಟ್ ಇಟ್ ಈಸ್ ಜಸ್ಟ್ ಎನ್ ಅಟ್ರಾಕ್ಷನ್. ಓಕೆ, ಆ್ಯಂಡ್ ಫೈನಲಿ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ಗುಡ್ ಮೆಸೇಜ್. ಅವ್ರಿಗೆ ರಿಜ್ಯುವಿನೇಷನ್ ಆಗುತ್ತೆ, ಗೊತ್ತಾಗುತ್ತೆ. ದೇ ವಿಲ್ ಗೆಟ್ ಅ ಕ್ಲಾರಿಟಿ ಆ್ಯಂಡ್ ಡೌನ್ಲೋಡ್ ಫ್ರಮ್ ದ ಯೂನಿವರ್ಸ್. ಆ್ಯಂಡ್ ದೇ ವಿಲ್ ಥಿಂಕ್ ಅಲ್ಟಿಮೇಟ್ಲಿ ಇಟ್ಸ್ ಯು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ದೇರ್ ಹಾರ್ಟ್ ವಿಲ್ ಬಿ ಫುಲ್. ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಎ ಕಪ್. ಈ ಕಪ್ಪಿಂದ ಹೇಗೆ ನೀರು, ವಾಟರ್ ಇಸ್ ಓವರ್ಫ್ಲೋಯಿಂಗ್, ದೇರ್ ಹಾರ್ಟ್ ವಿಲ್ ಬಿ ಫುಲ್ ವಿತ್ ಇಮೋಷನ್ಸ್ ಫಾರ್ ಯು ಆ್ಯಂಡ್ ಇಟ್ ವಿಲ್ ಜಸ್ಟ್ ಓವರ್ಫ್ಲೋ. ಓಕೆ, ಇಟ್ಸ್ ಫ್ರಮ್ ಯೂನಿವರ್ಸ್ ಕಡೆಯಿಂದನೂ ಒಂದು ಗಿಫ್ಟ್ ಇರುತ್ತೆ ಅವ್ರಿಗೆ. ಇಟ್ ವಿಲ್ ಗಿವ್ ಎ ಕ್ಲಾರಿಟಿ ಆ್ಯಂಡ್ ಡೈರೆಕ್ಷನ್ ಟು ದೆಮ್. And they will be open for exploration and taking this connection forward. Okay, so ಇದು ನಿಮ್ಮ ರೀಡಿಂಗ್. ನೆಕ್ಸ್ಟ್ ಈ ಥರ ಮೂವ್ ಆಗುತ್ತೆ. ಲೆಟ್ಸ್ ಸಿ ಅನ್ ಏಂಜಲ್ ಗೈಡೆನ್ಸ್. ಏಂಜಲ್ ಗೈಡೆನ್ಸಿಂದ ಏನು ಮೆಸೇಜಸ್ ಬರ್ತಾ ಇದೆ ಅಂತ ಚೆಕ್ ಮಾಡೋಣ.
ಅಬಂಡೆನ್ಸ್. ಓಕೆ, ಅಬಂಡೆನ್ಸ್ ನಿಮ್ಮ ವಿತೌಟ್ ದಿಸ್ ಪರ್ಸನ್ ನಿಮ್ಮ ಒಂದು ಲೈಫಲ್ಲಿ ಕೆರಿಯರ್ ಆಗಲಿ, ಎಜುಕೇಷನ್ ಆಗಲಿ, ಪರ್ಸ್ನಲ್ ಲೈಫ್ ಆಗಲಿ ನಿಮಗೆ ಸಡನ್ನಾಗಿ ಮನಿ ಬರುತ್ತೆ, ಅಬಂಡೆನ್ಸ್ ಇದೆ. ಓಕೆ, ದಿಸ್ ಇಸ್ ಅ ಗಿಫ್ಟ್ ಫ್ರಮ್ ಯೂನಿವರ್ಸ್. ಕೀಪ್ ಆನ್ ವರ್ಕಿಂಗ್ ಆನ್ ಯುವರ್ ಗೋಲ್ಸ್. ಸದ್ಯದಲ್ಲಿ ನೀವೇನಾದರೂ ರೆಸಲ್ಯೂಷನ್ ಕಾಯ್ತಾ ಇದ್ದರೆ, ನೋ ಕಾರ್ಡ್ ಬಂದಿದೆ. ದಿಸ್ ಇಸ್ ನಾಟ್ ದ ಟೈಮ್. ಯು ಮೈಟ್ ಹ್ಯಾವ್ ಟು ವೇಟ್. ನೀವು ಒಂದು 2 to 3 months ವೇಟ್ ಮಾಡಬೇಕಾಗತ್ತೆ. ಇಮಿಡಿಯೇಟ್ಲಿ ನಿಮಗೇನು ಆ್ಯಕ್ಷನ್ ಈ ಪರ್ಸನಿಂದ ಸಿಗೋದಿಲ್ಲ. ಸೊ ಫ್ರೆಂಡ್ಸ್, ನಿಮ್ಗೇನಾದರೂ ಕ್ವೆಶನ್ ಇದ್ದರೆ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಆ್ಯಂಡ್ ಒಂದು ಐಡಿಯಾ ಸಿಕ್ಕಿದೆ. ಈ ರೀಡಿಂಗ್ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ರೀಡಿಂಗ್, ಆ್ಯಂಡ್ ನಿಮಗೆ ಬೇರೆ ಯಾವ ಥರ ರೀಡಿಂಗ್ ನೋಡಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಸಿಂದ ಐ ವಿಲ್ ಗೆಟ್ ಮೋರ್ ಮೋಟಿವೇಶನ್ ಟು ಬ್ರಿಂಗ್ ಟ್ಯಾರೋ ಕಂಟೆಂಟ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟ್ಯಾರೋ ಸೇಲ್ ಕೂಡ ನಡೀತಾ ಇದೆ, ಕಮ್ಯುನಿಟಿ ಪೋಸ್ಟಲ್ಲಿ ಚೆಕ್ ಮಾಡಿ. ಅದನ್ನು ನೀವು ಯೂಟಿಲೈಸ್ ಮಾಡ್ಕೊಬೋದು, ಅಡ್ವಾಂಟೇಜ್ ತೊಗೊಬೋದು. ಕಡಿಮೆ ರೇಟ್ಸಲ್ಲಿ ಯು ವಿಲ್ ಗೆಟ್ ಎನ್ ರೀಡಿಂಗ್, ಆರ್ ಆಲ್ವೇಸ್ ಯು ಕ್ಯಾನ್ ಚೆಕ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್ ಫಾರ್ ಪರ್ಸ್ನಲ್ ರೀಡಿಂಗ್ಸ್. ಓಕೆ, ಐ ವಿಲ್ ಸಿ ಯು ವಿತ್ ಅನದರ್ ಟ್ಯಾರೋ ರೀಡಿಂಗ್. ಥ್ಯಾಂಕ್ ಯು, ಬಾಯ್.